ಎರಡು ಇನ್ನೊಂದು ಮಿನಿಮಮ್ 10 ದಿವಸ ಆದ್ರೆ ರೈತರು ಬದುಕ್ತಾರೆ ಅನ್ನುವಂಥದ್ದು ನಮ್ದು ಒತ್ತಾಯ. ಮತ್ತು ಈಗಾಗಿ ಮುಂಗಾರಿ ಫೇಲ್ ಆಗ್ತದೆ. ಮುಂಗಾರಿ ಫೇಲ್ ಅನ್ನೋ ರೈತರು ನುಕ್ಸಾನ ಭಾಳ ಆಗ್ಯದ. ಹಿಂಗಾರಿನೂ ಕೆಲವೊಂದಿಷ್ಟು 2 ಸಲ ಬಿತ್ತಾರು. ಆಮೇಲೆ ಕಡ್ಲಿನೂ ಸಾಕಷ್ಟು ಅತಿವೃಷ್ಟಿಯಿಂದ ಅದು ಭಾಳ ಹಾನಿ ಆಗಿದೆ. ಅದ್ರ ಸಂಬಂಧ ಕಡೆ ಇನ್ನಷ್ಟು ನೀರು ಆದ್ರೆ ಸೂರ್ಯಪಾನ ದಾಟಿ ಬರೋದು. ಒಂದು ಕನಿಷ್ಠ ಮಾರ್ಚ್ 1ನೇ ವಾರ, ಮಾರ್ಚ್ ಫಸ್ಟ್ ಪಟಾರು ಬಿಡ್ಬೇಕು. ಈಗಾಗಲೇ 2060 ಫೂಟ್ ಐತಿ ನೀರು. 2060.5 ಅಲ್ಲಿ ಅಷ್ಟು ನೀರು. ಹಾಂ, ಫಸ್ಟ್ ವೀಕ್ ಅಂತ ಮಾರ್ಚ್ ಫಸ್ಟ್ ವೀಕ್ ಅಂತ 2060 ಫೂಟ್ ಐತಿ. ಇನ್ನು 60 ಫೂಟ್ ಐತಿ. ಇನ್ನೂ ಸಾಕಷ್ಟು ನೀರು ಐತಿ. ಭಾಳ ಒಂದು 60 ಸರಿಯಿಲ್ಲ. ಇನ್ನೊಂದು 15 ದಿವಸ ಒತ್ತಾಯ ಮಾಡಿಲ್ಲ. ಅದಕ್ಕೆ ಹೆಂಗೆ ಮಾಡಿ ರೈತರು ಬದುಕುವ ದೃಷ್ಟಿಯಿಂದ ಇದನ್ನು ಮುಂದುವರಿಸ್ಬೇಕಂತ ನಮ್ಮ ಒತ್ತಾಯ ಐತಿ. ಮತ್ತು ರೈತರು ಮತ್ತು ಅವ್ರ ಸಂಬಂಧ ನಾವು ರೈತರ ಸಲಹೆ ನಾವು ಹೋರಾಟ ಮಾಡೋದು ಅನಿವಾರ್ಯ ಆಗ್ತದೆ. ಸಲ ಅದಕ್ಕೆ ಹೋರಾಟ ಸ್ಟಾರ್ಟ್ ಆಗೋದಕ್ಕೆ ಮೊದಲು ಇದನ್ನು ನಾವು ಸೂಕ್ತ ನಿರ್ಧಾರ ತಗೋಬೇಕಂತ ನಮ್ಮ ಒತ್ತಾಯ. ಈಗಾಗಲೇ ಸಾಕಷ್ಟು ಇವು ವಾಟರ್ ಸ್ಕೀಮು ಭಾಳ ಇವೆ. ರೋಡ್ ಭಾಳ ಇದೆ. ಕುಡಿಯೋ ದಿವಸ ಒಂದು ಸ್ಕೀಮ್ ಮಾಡ್ಕೊತ ಹೋದ್ರು ರೈತರು ಕುಡಿಯೋ ನೀರಿಂದ ನಾವು ಕಾಣೋದಲ್ಲ, ರೈತರು ನೋಡ್ಬೇಕಲ್ಲ. ಈಗ ಆದಾಯ ಕೆಲಸ ಪಟ್ಟವ್ರೆ ಸಾಕಷ್ಟು ಹೋರಾಟ ಮಾಡಿದವರು ಅವ್ರನ್ನ ಕನ್ಸಲ್ಟ್ ಮಾಡಿದ್ರೆ ಭಾಳ ಸರಳ ಐತಿ. ಅವ್ರು ಅದನ್ನ ಇವ್ರು ಒತ್ತಾಯ ಮಾಡಕ್ಕೆ ಗಂಟೆ ಹೋಗೋದು ಸ್ವಲ್ಪ ನೀರು ಬರ್ತದೆ. ಕುಡಿ ನೀರಿಗೆ ಸಮಸ್ಯೆ ಆಗುತ್ತೆ. ಆದರೆ 40 ಫೂಟ್ ಐತ್ರಿ. 40 ಫೂಟ್ ಈಗ ಭಾಳ ಒಂದು ಅರ್ಧ ಫೂಟ್ ಹೋಗ್ತದೆ. ಈಗ ನೀವು ಆಫ್ದಲ್ಲಿ ಕೊಡಿರೋದನ್ನ ಬೆಳಗ್ಗೆ ಫೋನ್ ಬಂದಂದ್ರೆ ಬಳಿ ತುಂಬ ನೀರು ಬಿಡ್ತಾರೆ ಬದಾಮಿಗೆ. ರೈತರಿಗೆ ನೀರು ಕೊಡಕ್ಕೆ ನಮ್ದು ಅಭ್ಯರ್ಥಿ ಕುಡಿ ನೀರಿನ ಸಂಬಂಧ ಅಭ್ಯರ್ಥಿ ಇಲ್ಲ. ರೈತರ ಬದುಕಬೇಕಲ್ಲ, ಹೆಂಗೆ ಬದುಕುದು? ಕೈದಿಂದ 60 ಫೂಟ್ ನೀರು ಐತೆ. 2060.4 ಇವತ್ತಿನ ಬೆಳಗ್ಗೆ ಒಳಗೆ ಎಕ್ಸ್ಟೆನ್ಷನ್ ಮಾಡಿದ್ದೀವಿ. ಮಾತ್ರ ಅವಧಿ ಬರ್ತದೆ ಮತ್ತೆ ಎಕ್ಸ್ಟೆನ್ಷನ್ ಮಾಡಿ ಮತ್ತು ಅವಧಿ ಎಕ್ಸ್ಟೆನ್ಷನ್ ಮಾಡೋದು ಜನರ ಕೈಯಿಂದ ದೇವ್ರು ಮಾಡಿದ್ದು. ಜನರ ಕೈಗೆ ಏನಿಲ್ಲ. ಇವತ್ತು ನಾಳೆ ಫೀಲ್ ಕೊಡ್ಕೊಂಡು ಹೆಂಗೆ ಸಾಕೈತೆ ಬರೋದಿಲ್ಲ. ಅದು ಟೈಮ್ ಹಿಡಿಬೇಕದು. ಈ ಬಿಸಿಲು ಸಾಕಷ್ಟು ಬಿಸಿಲು ಶುರು ಆಗೈತಿ. ನೀರು ಬೇಕೇ ಬೇಕು. ನೀರು ಇರಲಿಲ್ಲ ಅಂತ ನಾವು ಒಪ್ಕೊಂಡು ನೀರು ಐತಲ್ಲ, ನೀರಿದ್ದು ಈಗ 60 ಫುಟ್ ನೀರು ಇಟ್ಕೊಂಡು ನೀವೇ ಮಾಡ್ತೀರಿ. ಈಗಾಗಲೇ ಸಾಕಷ್ಟು ಮಂದಿ ರೈತರು ಬಂದು ನಾಳೆ ಸ್ಟ್ರೈಕ್ ಮಾಡುವ ಅಂತ ಹೇಳಿ ಬಂದು ಹೇಳಿದ್ರೆ ನಾವು ಇದನ್ನು ರೆಸ್ಪೆಕ್ಟ್ ಮಾಡಿ ಪ್ರತಿಭಟನೆ ಟೈಮಿಂಗ್ ನಿಗದಿ ಮಾಡ್ತೀವಿ. ಈಗ ನಮ್ಮ ಮಾತಾಡ್ಕೊಂಡು ಸಾಕು. ನಾಳೆ ಕಂಡೀಷನ್ ಬಂದ್ ಮಾಡ್ತಾರೆ. ಇದು ನಾಳೆ ಪ್ರತಿಭಟನೆಗೆ ನೀವು ಹೇಳಿದ್ರು ಅಥವಾ ಪ್ರತಿಭಟನೆ ಸ್ಟಾರ್ಟ್ ಬಂದ್ ಮಾಡಿದ್ರೆ ನಾವು ಶುರು ಮಾಡ್ತೀವಿ. ರೈತರ ಸಂಪರ್ಕ ಮಾಡ್ತೀವಿ. ಪ್ರತಿಭಟನೆ ಇಲ್ಲಿ ಜಾಕೋಲಿ ಮಾಡ್ತೀವಿ. ಎಲ್ಲ ಅನುಕೂಲ ಆಗುವಂತ ರೈತರ ಕಷ್ಟ ನೀರು ಬಿಡಲಿಲ್ಲ ಅಂದ್ರೆ ಏನಾಗುತ್ತೆ ಅನ್ನುವಂಥ ಸವಿಸ್ತಾರವಾದಂಥ ವಿಚಾರವನ್ನು ತಮ್ಮೆಲ್ಲ ತಿಳಿಸ್ಯಾರ. ಅದರ ಒಂದು ಮಾತನ್ನು ನಾನು ಏನು ಹೇಳೋದಂದ್ರೆ, ಈಗ ನಾವು ಒಂದು ಮುಖಂಡರು ಹೇಳೋದಷ್ಟೇ ಇವತ್ತು ಈ ನಮ್ಮ ಅಗ್ರಿಕಲ್ಚರ್ ಆಫೀಸರ್ ರೈತ ಕೇಂದ್ರ ಅವ್ರ ಬೇಕಾದ್ರೆ ಸರ್ವೆ ಮಾಡಿಸ್ತಾರೆ. ಇನ್ನು ಒಂದು ಈಗ ಸೂರ್ಯಪಾನ ಸನ್ಫ್ಲವರ್ ಹೆಂಗೈತೆ ಅಂದ್ರೆ ಆಲ್ರೆಡಿ ಹೊಡಿ ಇರ್ತದೆ. ಇನ್ನೂ ಒಂದು ನೀರು ಕೊಟ್ಟರೆ ದಾಟಿ ಬಿಡ್ತೇವೆ. ಜಲ ಆಗಲಿಲ್ಲ ಅಂದರೆ ಒಂದು ಕಾಳಾಗುವುದು ಅಷ್ಟು ವೃಕ್ಷ. ಮತ್ತು ಬಹುಶಃ ನನ್ನ ಅನಿಸಿಕೆ ನನಗೆ ಇವತ್ತು ನಾನು
ರೈತರು ಯಾರು ರೈತರು ಅದು ಸ್ವಲ್ಪ ನಾವು ಸೊರೆ ಮಾಡಿ ಅದಕ್ಕೆ ನಾವೊಂದು ಏನಾದರೂ ವಿನಂತಿ ಈ ಏನು ಕೃಷಿ ಅಧಿಕಾರಿಗಳನ್ನ ಸಮೀಕ್ಷೆ ಮಾಡಿಸ್ತೀವಿ. ಒಂದು ದಿವಸ ಆಗತ್ತೆ ಏನು ಆಯಾ ಭಾಗದ ಇನ್ನು ಎಷ್ಟು ದಿವಸ ನೀರು ಕೊಟ್ಟರೆ ಸರಿಯಾಗಿತ್ತು ಅಂತ ಆ ಪ್ರಕಾರ ನೀರು ಬಿಡಲಿ. ಮಾರ್ಚ್ ಇವತ್ತೇನು ಹೇಳಲ್ಲ, ಮಾರ್ಚ್ ಮೊದಲನೇ ವಾರದೊಳಗೆ ಬಿಟ್ಟರೆ ಬಹುಶಃ ಈ ಮಲಪ್ರಭಾ ಪ್ರೊಜೆಕ್ಟ್ಗಳು ಬರ್ತಕ್ಕಂಥ ಎಲ್ಲ ರೈತರು ದಾಟ. ಆದ್ರೆ ಒಂದೇನಾಗೈತಂದ್ರೆ ಬಹುಶಃ ಈ ಸರ್ಕಾರದಾಗ ನೀರಿಗೆ ತೊಂದರೆ ಇದೆ, ಉಳಿದ ಎದಕ್ಕೂ ತೊಂದರೆ ಇಲ್ಲ. ಇವತ್ತು ಬಹುಶಃ ಬಾರ್ ಲೈಸೆನ್ಸ್ ಹೊರಡೋದ ಅವರಿಗೆ ಯಾಕೆ ಈ ಸೆರೆ ಮಾಡೋದು ಅಂತ ಕೇಳ್ತಾರೆ. ಸೆರೆ ಜನರ ತೊಂದರೆ ಐತೆ, ಸೆರೆ ಸಿಗಲಿಲ್ಲ ಅಂತ ಯಾವಾಗ ಹೋಗ್ತಾರೆ ಹೊಳೆ ಬಂದಾರ ಆದ್ರೆ ನೀರು ಕೇಳಕತ್ತಾರ. ನೀರು ಕೇಳಿದ್ರೆ ಮತ್ತೆ ಇದು ಅಂತಾನ ಬೆಳೆ ಅಲ್ಲನ ಈಗ ರೈತರು ಅಲ್ಲಲ್ಲೇ ಕೆರಿಬೇಡ ಈ ಕೃಷಿ ಹೊಂಡ ಅವನು ಇಷ್ಟು ದಿವಸ ಏನ್ ಮಾಡ್ಯಾರ ಬರೀ ಬೆಳೆಗೆ ಹಾಕ್ಕೊಂತ ಕೃಷಿ ಹೊಂಡ ತುಂಬಿಸ್ಕೊಂಡ್ರೆ ಅವ್ರು ಏನು ಹೊಂದಾಗಿರುವಂತ ಪಶು ಅವರು ದನಕರುಗಳಿಗೆ ಇವತ್ತೇನು ಪ್ರಾಣಿ ಪಕ್ಷಿಗಳಿಗೆ ಸಹಿತ ಅನುಕೂಲ ಆಗುತ್ತೆ. ಆ ದೃಷ್ಟಿಯಿಂದ ಮಾರ್ಚ್ ಮೊದಲೇ ವಾರ ಹೊಂಡ ಬಿಟ್ರೆ ಬೆಳೆಗೂ ನೀರು ದಾಟ್ತಾರ, ಕೆರೆಗೂ ತುಂಬಿಸ್ಕೊಂತಾರ, ರೈತರು ಬ್ಯಾಸಿಗೆ ದಾಟುಕೊಂಡ ಇವತ್ತು ಒಳ್ಳೆ ಖುಷಿಯಿಂದ ಇರ್ತಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನೀವೆಲ್ಲರೂ ಮಾತಾಡಿದ್ರೆ ಸರಿ. ಬಟ್ ನನ್ನ ಮಲಪ್ರಭಾ ನದಿ ವ್ಯಾಪ್ತಿಯೊಳಗಡೆಯಿಂದ ಬರ್ತಕ್ಕಂಥಲ್ಲಿ ಟೋಟಲಿ 8 ಲಿಫ್ಟ್ ಇರಿಗೇಷನ್ ಅದ. ನಮ್ಮ ಸವದತ್ತಿ ಹಚ್ಕೊಂಡು 8 ಲಿಫ್ಟ್ ಇರಿಗೇಷನ್ ಅದ. ಈ 8 ಲಿಫ್ಟ್ ಇರಿಗೇಷನ್ ಇರೋದ್ರಲ್ಲಿ ಟೋಟಲಿ ಯಾವ ಡೆವಲಪ್ಮೆಂಟ್ ಇಲ್ಲ. ಎಲ್ಲಾನು ಪೂರ್ತಿ ಹಳೆ ಮಷೀನ್ಗಳು 1974 ಏನು ಡೆವಲಪ್ಮೆಂಟ್ ಮಾಡಿದಾರೆ, ಏನು ಅವತ್ತಿನ ದಿನ ಉದ್ಘಾಟನೆ ಮಾಡ್ಯಾರ, ಅವ್ರು ಬರೀ ರಿಪೇರಿ ಮಾಡ್ಕೊತ ಬಂದಾರ ಅಷ್ಟೇ. ಬಟ್ ಹೊಸ ಮಷೀನ್ಗಳನ್ನು ಅಳವಡಿಸಿಲ್ಲ. ಯಂತ್ರೋಪಕರಣಗಳು ಭಾಳ ಹಾಳಾಗಿ ಹೋಗಿರಲ್ಲ. ಆವಾಗ ನೆಕ್ಸ್ಟ್ ಲಿಫ್ಟ್ ಇರಿಗೇಷನ್ನಿಂದ ಬರುವಂಥ ಕಾಲುವೆಗಳು ಯಾವ ಕಾಲುವೆಗಳು ಸಂಪೂರ್ಣವಾಗಿ ದುರಸ್ತಿ ಹೊಂದಿಲ್ಲ, ಎಲ್ಲಾನು ದುರಸ್ತಿ ಯಾವ ಅಭಿವೃದ್ಧಿ ಹೊಂದಿಲ್ಲ. ಈ ನೀವು ಇಲ್ಲಿ ಸವದತ್ತಿಯಿಂದ ಸಿಂಗಾರೂರು ಕಡೆ ಕೌಲಿ ಐತಿ, ಆ ಕೌಲಿ ಬಂದ್ರೆ ಎಡ್ರಾಮಿ ಬೆಳೆಸೋ ಕಡೆ ಹೋಗ್ತದೆ ಕೌಲಿ, ಅದು ಅಲ್ಲೇ ಸಿಂಗಾರೂರದಾಗ ನಿಂದಿರ್ತದೆ, ಅಷ್ಟು ಮುಂದೆ ಬರೋದಿಲ್ಲ. ಇಲ್ಲಿ ನಮ್ಗೆ ರೇಷ್ಮೆ ಪಾರ್ಕ್ ಐತೆ, ಆ ರೇಷ್ಮೆ ಪಾರ್ಕ್ಗೆ ಸ್ಟಾಪ್ ಮುಂದೆ ಹೋಗೋದಿಲ್ಲ. ನೆಕ್ಸ್ಟ್ ಇಲ್ಲಿ ಹುಲಿ ಕಡೆ ಕಟ್ಮಾಡಿ ತಾಂಡೆ ಅಂತ ಲಿಫ್ಟ್ ಸೈಕಲ್ ಬರ್ತದೆ, ಸಣ್ಣ ಸೈಕಲ್ ಬರ್ತದೆ, ಅದೇ ಲಿಫ್ಟ್ ಇರಿಗೇಷನ್ ಇಂದ ಹೋಗೋದು ಸೈಕಲ್ ಹೊಡಿತದೆ. ಅದು ಯಾವ ಡೆವಲಪ್ಮೆಂಟ್ ಇಲ್ಲ, ಎಲ್ಲ ಪೂರ್ತಿ ಹಾಳಾಗುತ್ತೆ. ಅದಕ್ಕೆ ಪದೇ ಪದೇ ಸರ್ಕಾರ ಎಷ್ಟು ಸರ್ಕಾರ ಬಂದರೂ ಸಹಿತ ಇಲ್ಲಿವರೆಗೂ ಅಷ್ಟು ಕೋಟಿ ರೂಪಾಯಿ ಬಿಡುಗಡೆ ಆಗೈತಿ, ಇಷ್ಟು ಕೋಟಿ ರೂಪಾಯಿ ಬಿಡುಗಡೆ ಆಗೈತಿ, ಎಲ್ಲ ಲಿಫ್ಟ್ ಇರಿಗೇಷನ್ ಡೆವಲಪ್ಮೆಂಟ್ ಮಾಡಾಕೈತಿ, 48 ಕೋಟಿ ಬರುತ್ತೆ, 58 ಕೋಟಿ ಬರುತ್ತೆ ಅಂತ ಕರೆಕ್ಟ್ ಪೇಪರ್ ಸ್ಟೇಟ್ಮೆಂಟ್ ಉದ್ಘಾಟನೆ ಮಾಡಿದ್ವಿ, ಎಲ್ಲೋ ಒಂದು ಕಡೆ ಕುತ್ಕೊಂಡು ಹೇಳ್ತೇವೆ. ಆದರೆ ಇವತ್ತರೂ ಯಾವ ಡೆವಲಪ್ಮೆಂಟ್ ಆಗಿಲ್ಲ. ಅದನ್ನ ಆದಷ್ಟು ಬೇಗನೆ ಡೆವಲಪ್ಮೆಂಟ್ ಆಗ್ಬೇಕು. ಡೆವಲಪ್ಮೆಂಟ್ ಆದಂದ್ರೆ ಸಂಪೂರ್ಣವಾಗಿ ಕಡೆ ಹಳ್ಳಿ ಮಠ ಅನ್ನೋ ಕಡೆ ರೈತರಿಗೆ ನೀರು ಮುಟ್ಟುವಂತ ವ್ಯವಸ್ಥೆ ಆಗತ್ತೆ. ಇಲ್ಲೇ ಈ ಮೊನ್ನೆ ನಮ್ಮ ಸಿರ್ಸಂಗಿ ಒಳಗಡೆ ಸಿರ್ಸಂಗಿ ರೈತರ ಪ್ರತಿದಿನ ಸ್ಟ್ರೈಕ್ ಮಾಡ್ತಾರೆ, ಹೋರಾಟ ಮಾಡ್ತಾರೆ. ಎಲ್ಲ ಸಮುದ್ರಿ ಕಾಲುವೆ ಒಳಗೆ ನೀರು ಸಂಪೂರ್ಣವಾಗಿ ಕೊನೆವರೆಗೂ ಬರಂಗಿಲ್ಲ. ಯಾಕೆ ಬರಂಗಿಲ್ಲ ಅನ್ನೋದ್ರ ಬಗ್ಗೆ ಸಮೀಕ್ಷೆ ಮಾಡ್ಬೇಕು. ನೀರಾವರಿ ಇಲಾಖೆಯವ್ರು ಇರ್ತಾರ, ಕೃಷಿ ಇಲಾಖೆಯವ್ರು ಇರ್ತಾರ, ಎಲ್ಲೆಲ್ಲಿ ಏನೇ ತೊಂದರೆ ಆಗೈತೆ ಅನ್ನೋದ್ರ ಬಗ್ಗೆ ಸಮೀಕ್ಷೆ ಮಾಡ್ಬೇಕು. ಮಾಡಿ ಸರ್ಕಾರಕ್ಕೆ ವರದಿ ಕೊಡ್ಬೇಕು. ವರದಿ ಕೊಟ್ರೆ ಸಾಕಷ್ಟು ರೈತರು ಬದುಕ್ತಾರೆ. ಇವತ್ತಿನ ದಿನ ರೈತರಿಗೆ ಆಗಿರುವಂಥ ತೊಂದರೆ ಯಾರಿಗೂ ಆಗಿಲ್ಲ. ಎಲ್ಲಾನು ಬರೀ ಹೇಳ್ತಾರ ಸರ್ಕಾರದವರು ರೈತನ ಬೆನ್ನೆಲುಬು ಅಂತ ಹೇಳ್ತಾರೆ. ಯಾವ್ದಕ್ಕೆ ಬೆನ್ನೆಲುಬು, ಅದು ಎದಕ್ಕೆ ಬೆನ್ನೆಲುಬು ಅಂತ ತಿಳಿಯುವಂತಾಗ. ಅದಕ್ಕೆ ಬರೀ ಹೇಳೋದು ಪೇಪರ್ ಎಲ್ಲೋ ಒಂದ್ ಕಡೆ ಕುಂತ್ಕೊಂಡು ಸ್ಟೇಟ್ಮೆಂಟ್ ಕೊಡೋದಾಗಬಾರ್ದು. ರೈತ ದೇಶದ ಬೆನ್ನೆಲುಬು ಅನ್ನೋದ ಕರೆ ಆದ್ರೆ ಅವ್ನು ಏನೀಗ ಅವಶ್ಯಕತೆ ಐತಿ ನೀರಿದ್ದು. ನಮ್ಮ ಸವದತ್ತಿ ತಾಲೂಕಿನಾಗ ನರಗುಂದ ಭಾಗ ಕಡೆ ಏನು ಕೌಲೆ ಹೋಗತ್ತಲ್ಲ, ಆ ಕಡೆ ಸೂರ್ಯಪಾನ ಬೆಳೆ ಸಾಕಷ್ಟು ಬೆಳೆದೈತಿ. ಇನ್ನು ಒಂದು ನೀರು ಬಂದ್ರೆ ಆ ಸೂರ್ಯಪಾನ ಕೈ ಸಿಗ್ತದೆ. ಅದಕ್ಕೆ ಆದಷ್ಟು ನಮ್ಮ ಅಭಿಪ್ರಾಯ ಇನ್ನು ಒಂದು ವಾರ ಮಟಾರ ಆ ನೀರು ಕಂಟಿನ್ಯೂ ಇರಬೇಕು. ನೀರು ಕಂಟಿನ್ಯೂ ಇರ್ತಂದ್ರೆ ಅಲ್ಲಿರುವಂಥ ರೈತ ಎಲ್ಲರೂ ಬದುಕ್ತಾರ. ಅದಕ್ಕೆ ಆದಷ್ಟು ಬೇಗ ಸರ್ಕಾರದ ಗಮನಕ್ಕೆ ತಗೊಂಬಂದ, ಇರುವಂಥ ಸಚಿವರಿಗೆ, ಶಾಸಕರಿಗೆ, ಅಧಿಕಾರಿಗಳ ಗಮನಕ್ಕೆ ತಗೊಂಬಂದ ಇನ್ನು ಒಂದು ವಾರ ಮಟ ಈ ನೀರು ಮುಂದುವರಿಸ್ಬೇಕಂತೇಳಿ ನಾವು ಕೇಳ್ಕೊತೀವಿ. ಅಕಸ್ಮಾತ್ ಮಾಡಲಿಲ್ಲ ಮುಂದೆ ಬಡಬಡಿ ಮಾಮೂಲು ಅವ್ರು ಏನ್ ಮಾಡಿದ್ರು, ಈ ತಿಂಗಳು 28ರವರೆಗೆ ನೀರು ಕೊಡ್ತೇವೆ ಅಂತ ಅವರು ಸುತ್ತೋಲೆ ಈ ತಿಂಗಳು 28ರವರೆಗೆ ನಾವು ನೀರು ಬಿಡ್ತೀವಿ ಅಂತೇಳಿ ಅವರು ಕೂಡ ಒಂದು ಸುತ್ತೋಲೆಯನ್ನು ಬಿಟ್ಟರು. ನಾವೇನ್ ಮಾಡ್ಕೊಂಡು 28 ಪಡ ನಿರಾಶೆಯಲ್ಲಿ ನಾವು ಅದರ ಬಗ್ಗೆ ಚಿಂತನೆ ಬಿಟ್ಟಿವಿ. ನಾವು ಬಡಮರಿ 21ಕ್ಕೆ ಇವ್ರು ಏನ್ ಮಾಡ್ಕೊಂಡ್ರಲ್ಲ, ಇವು ನಾವು ಇವ್ರಿಗೆ ಆಡ್ಕೊತು. ನಮ್ಗೆ ಈಗ ಇದರ ರಾಜಕೀಯ ಇವತ್ತಿರ್ತಕ್ಕಂಥ ಮಾನ್ಯ ಉತ್ಸವ ಏನು ಮಲಪ್ರಭಾ ಉತ್ಸವ ಸಚಿವರು ಇದ್ರ ಬಗ್ಗೆ ಸಂಪೂರ್ಣ ಅವ್ರು ಅರ್ಥ ಮಾಡ್ಕೊಂಡಿಲ್ಲ, ತಿಳ್ಕೊಂಡೇ ಇಲ್ಲ. ಇವರು ಕೇವಲ ತಮ್ಗಿರ್ತಕ್ಕಂಥ ಏನು ಫ್ಯಾಕ್ಟ್ರಿಗಳಿಗೆ ನೀರು ಒಯ್ಯೋದಕ್ಕೆ ಇದೊಂದು ಹುನಾರ ಹಾಕೊಂಡು ಅನ್ನೋದು ನಾನು ನೇರವಾದ ಆರೋಪ. ಯಾಕಂದ್ರೆ ಇವತ್ತು ಇನ್ನೂ ನಮ್ಗೆ 13.5 TMC ಇದೆ ಅಧ್ಯಕ್ಷ. 13.5
TMC ನೀರೊಳಗೆ ಇನ್ನೂ 10 TMC ತಗೊಳ್ಳಿಗಳು ಇವರು ಜೂನ್ ಅಲ್ಲ ಜುಲೈ ಮಟನು ಕುಡಿಯಕ್ಕೆ ಸಾಕಾಗುವಷ್ಟಾಗಿ ಉಳಿತೈತಿ. ಮತ್ತು ಇವರು ಇದನ್ನು ಮಾಡಕತ್ತಾರಂದ್ರೆ ಸರ್ಕಾರ ರೈತರನ್ನ ಕೊಲೆ ಮಾಡುವಂತ ಹುನ್ನಾರ ಮಾಡಕತ್ತಾರ ಅನ್ನೋ ನೇರವಾಗಿ ಆರೋಪ ಕೊಡ್ತಾರೆ. ಅದಕ್ಕೆ ನಾನು ಇವತ್ತು ತಮ್ಮ ಮುಖಾಂತರ ಸರ್ಕಾರಕ್ಕೆ ವಿನಂತಿ ಮಾಡಿಕೊಂಡು ಎಚ್ಚರಿಕೆಯನ್ನು ಕೊಟ್ಟು ನಮ್ಗೆ ರೈತರಿಗೆ ಬಂದ್ ಮಾಡ್ಬೇಕಂತ ನೀರನ್ನು ಬಂದ್ ಮಾಡಿ ನಾವು ಬೇಡ ಅನ್ನೋದು ಆಗಲಿ ಒಪ್ಕೊಂಡಿದ್ದೀವಿ. ಎಲ್ಲ ಫ್ಯಾಕ್ಟ್ರಿ ನೀರು ಬಂದ್ ಆಗ್ಬೇಕು. ಕುಡಿಯಾಕ ನೀರು ಉಪಯೋಗ ಮಾಡ್ತೀವಿ ಅಂತ ಡಿವಿಷನ್ ಕಮಿಷನರ್ ಹೇಳ್ಯಾರ. ಎಲ್ಲ ಫ್ಯಾಕ್ಟ್ರಿ ನೀರು ಬಂದ್ ಮಾಡಲಿ. ನಮ್ಮ ರೈತರಿಗೆ ಅಷ್ಟೇ ಯಾಕೆ ಪ್ರತಿ ಸಲ ಇವ್ರು ಏನ್ ಮಾಡ್ಬೇಕಾಗಿರ್ತ ರೈತರನ್ನ ಕೊಲೆ ಮಾಡ್ತಾರೆ ಹೊರತಾಗಿ ಈ ಫ್ಯಾಕ್ಟ್ರಿ ಅವ್ರನ್ನ ಇರ್ತಕ್ಕಂಥವ್ರು ಯಾರಿಗೂ ತೊಂದರೆ ಕೊಡದೇ ಇಲ್ಲ. ಅವ್ರು ಸಾಕಾಗ ಅವ್ರು ನೀರು ಕೊಡ್ತಾರೆ. ನಮ್ಮ ರೈತರಿಗೆ ಇನ್ನೊಂದು ನೀರು ಕೊಡ್ರಿ ನಾವು ಬದುಕ್ತೇವೆ ಅಂತಂದ್ರೆ ನೀರು ಬಂದ್ ಮಾಡಿ ಉದ್ದೇಶ ಏನು? ಸರ್ಕಾರದ ಮಲತಾಯಿ ಧೋರಣೆಯನ್ನ ಇವ್ರು ಅನುಸರಿಸಬೇಕಾರ. ಅದ್ರ ಬಗ್ಗೆ ಸಂಪೂರ್ಣ ಅವ್ರು ಅಧ್ಯಯನ ಮಾಡಿಲ್ಲ, ಅದ್ರ ಬಗ್ಗೆ ಇವ್ರು ಸ್ಟಡಿನ ಮಾಡಿಲ್ಲ ಅಂತ ನೇರವಾಗಿ ಆರೋಪ ನಾವು ಏನಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿನಂತಿ ಮಾಡ್ಕೊಂಡು ನಾವು ಅದ್ರ ಬಗ್ಗೆ ಸ್ಟಡಿ ಮಾಡ್ಬೇಕು. ಅವರು ನಮ್ಮ ಫ್ಯಾಕ್ಟ್ರಿ ನೀರು ಬೇಕನ್ನೋದಕ್ಕೆ ಆಗ್ರಹ ಮಾಡ್ತಾರ, ರೈತರು ನೀರು ಬಂದ್ ಮಾಡ್ತಾರ. ಇದ್ಯಾವ ಕಾನೂನು, ಇದ್ಯಾವ ಸರ್ಕಾರ? ಬಂದ್ ಮಾಡ್ಲಿ, ಎಲ್ಲರೂ ಬಂದ್ ಮಾಡ್ಲಿ. ಆದ್ರೆ ಇನ್ನು ಭಾಳ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಇನ್ನು ಯಾರು ನೀರು ಕೊಟ್ಬಿಟ್ರೆ ನಾವು ರೈತರಿಗೆ ಹಿಂದಿದ್ದು ಏನೋ ಸಾಲವನ್ನ ಮರುಪಾವತಿ ಮಾಡ್ಕೊಂಡು ಬದುಕಾಕೊಂಡು ದಾರಿ ಆಗುವಂತ ಸಂದರ್ಭ ಇವತ್ತೈತಿ. ಮತ್ತೆ ಇವ್ರು ಇವತ್ತು ಈಗ ನೀರು ಬಂದ್ ಮಾಡಿದ್ರು ಅಂದ್ರೆ ಈಗ ನಮಗೆ 25 ವರ್ಷದಿಂದ ಕೊಲೆ ಮಾಡ್ಕೊಂತ ಬಂದಾರೆ. ಇವ್ರು ನಮ್ಗೆ ನೀರು ಕೊಟ್ಟಿರೋದು ಬಂದ್ ಮಾಡೋದು, ನೀರು ಕೊಟ್ಟರು ಬಂದ್ ಮಾಡೋದು. ಅವ್ರು ನೀರು ಕೊಡಲಾರ್ದಕ್ಕನ ನಮ್ಮ ರೈತರು ಈ ಭಾಗದೊಳಗಿರ್ತಕ್ಕಂಥ ರೈತರು ಸುತ್ತ ನಾವು ಹತಾಶೆ ಆಗಿರುತ್ತೆ. ಮತ್ತೆ ಈ ನೀರಿದ್ದು ಬಂದ್ ಮಾಡ್ತಾರ. ಇದೊಂದು ಏನಪ್ಪ ಅಂದ್ರೆ ಮುಂದಾಲೋಚನೆ ದುರುದ್ದೇಶ, ಅವ್ರು ಇರ್ತಕ್ಕಂಥ ದುರುದ್ದೇಶ. ನಾವು ಕುಡಿಯಾಕ ನೀರು ಬೇಡ, ಕುಡಿಯಾಕ ಎಷ್ಟು 10 TMC ನೀರು ಇಟ್ಕೊಂಡ್ರಿ ಅಧ್ಯಕ್ಷರೇ. 10 TMC ನೀರು ಇವತ್ತು ಅವ್ರು ಇಟ್ಕೊಂಡ್ರೆ ಮಾರ್ಚ್ ವರೆಗೆಲ್ಲ ಮುಂದೆ ಏಪ್ರಿಲ್ ಮಟನು ಮಳೆ ಆಗಿದ್ರೆ ನೀರು ಹೋಗ್ತಾರೆ ಕುಡಿಯಾಕ. ಮತ್ತೆ ಇವ್ರು ಇನ್ನೂ ಇಷ್ಟು ನೀರಿನ ಕರೆ ಇವ್ರು ಬಂದ್ ಮಾಡ್ತಾರಂದ್ರೆ ಇವ್ರು ರೈತರನ್ನು ಉದ್ಧಾರ ಮಾಡುವಂತ ಸರ್ಕಾರ ಅಲ್ಲ, ರೈತರಿಗೆ ಒಳ್ಳೇದು ಮಾಡೋರು ಅಲ್ಲ. ಅವ್ರು ಅಕಸ್ಮಾತ್ ನೀರು ಬಂದ್ ಮಾಡಿದೆ ಅಂದ್ರೆ ನಮ್ದೊಂದು ಶಿಕ್ಷಣ ಎಲ್ಲ ಮಾಡ್ಲಿ, ನಮ್ಮ ಸಂಪೂರ್ಣ ರೈತರ ಸಾಲ ಮನ್ನಾ ಮಾಡ್ಲಿ. ನಾವು ಇವತ್ತೇನು ಈ ಬೆಳೆಗಾಗಿ ಸಾಲ ಮಾಡಿ ಉತ್ತರ ಕರ್ನಾಟಕದ ಜನರು ಮಲ್ಲಪ್ರಭಾ ಕ್ಯಾಶ್ಪೇಟೇಜ್ ಅವಲಂಬನೆ ಇರ್ತಕ್ಕಂಥವ್ರು ಉಸ್ತುರು ಸಾಲ ಸಂಪೂರ್ಣ ಮನ್ನಾ ಮಾಡ್ಬೇಕು. ಮತ್ತೆ ಒಂದು ವೇಳೆ ಇಲ್ಲ ಹೋತು ಅಂದ್ರೆ ಇವತ್ತು ಏನಾಗತ್ತೆ ಮಾರ್ಗಿಲ್ರಿ, ಇನ್ನೂ ರೈತರು ಇವತ್ತು ಏನು ಮಾಡಿ ಬರೀ ಆತ್ಮಹತ್ಯೆ ಹೊಂದ್ಕೊಂಡ್ರೆ ಈಗೆಲ್ಲ ನಾವು ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೊಬೇಕಾಗಿತ್ತು. ಸ್ವಲ್ಪ ಹಾಗೆ ನಮ್ಗೆ ಇವ್ರು ಹೇಳಿದ್ರೆ ಇಲ್ಲ ಮತ್ತು ಕುಡಿಯಾಕ ಯಾರು ಮಾಡೋದು ನಾವು. ಇವತ್ತು 13 TMC ನೀರಿನೊಳಗೆ ಎಷ್ಟು ನೀರು ಹಿಂಗೆ ಹೋಗೈತೆ ಅದ್ರ ಬಗ್ಗೆ ಚಿಂತನೆ ಒಬ್ರು ಮಾಡಿಲ್ಲ. ಇವರು ಎಷ್ಟು ನೀರು ಆಗಾಗ ಹೋಗೈತೆ ಅದ್ರ ಬಗ್ಗೆ ಚಿಂತನೆ ಮಾಡಿಲ್ಲ, ಮೊದಲು ಅದ್ರ ಬಗ್ಗೆ ಚಿಂತನೆ ಮಾಡ್ರಿ ಇವರು. ಇವತ್ತು ನೀರು ಎಲ್ಲಿ ಹೋಗತಿ, ಏನಾಗತಿ, ಎಷ್ಟು ಕಳಸಾ ಬಂಡೂರಿ ಅಂತ ಯೋಜನೆಗಳನ್ನ ಇವತ್ತು ಪೂರ್ಣ ಮುಗಿಸಿದ್ರೆ ಇವತ್ತು ನಮಗೆ ಸಮರ್ಪಕವಾಗಿ ಈ ಭಾಗದಾಗ ನಾವು ನೀರಾವರಿ ಮಾಡ್ಕೊತೀವಿ. 1000 ಸಲ 25 ವರ್ಷ ನಾವು ಹೋರಾಟ ಮಾಡ್ತೀವಿ. ನಮ್ಮ ದಿವಂಗತ ರಾಜಣ್ಣ ಅವರು ನಾವು ಕೂಡ ಹೋರಾಟ ಮಾಡ್ಕೊಂತ ಬಂದೀವಿ. ಅವ್ರ ಪಾಪ ಅಂತ ನಮ್ಗೆ ಇವತ್ತು ಸ್ಮರಿಸ್ಬೇಕು. ಅವ್ರ ಜಗದಾಗ ನಮ್ಮ ಆತ್ಮೀಯ ಸಹೋದರ ಅವ್ರು ಕರ್ಕೊಂಡು ಹೋರಾಟ ಮಾಡ್ತೀವಿ. ಒಂದು ವೇಳೆ ಇವ್ರು ಏನಾದರೂ ವೀಲಾಮೇಸು ಮಾಡಾಕತ್ತಿದ್ರ ನಮ್ಮ ಅಧ್ಯಕ್ಷರನ್ನಾಗ ಅವ್ರು ಜಾಕೋಲಿಗಾದ್ರೂ ಹಾಕತ್ತೀವೋ ಅಥವಾ ಎಲ್ಲಿ ಹಾಕತ್ತು ನಾವೇನು ಹಿಂದೆ ಹುಬ್ಳಿದಾರ ಕುಡಿಯಾಕ ಹೋಗೋ ನೀರನ್ನು ಇಲ್ಲಿ ಬಂದ್ ಮಾಡಿದೀವಿ. ಹಂಗೆ ಆಗುವಂಥ ಸಂದರ್ಭ ಬಂದ್ರು. ಇವತ್ತೆಲ್ಲ ರೈತರು ನೀರು ಬಂದ್ ಮಾಡಿ ಅಂತ ಈಗ ಹೇಳಿದ ಅಧ್ಯಕ್ಷರೇ. ಇವತ್ತು ನೀರು ಬಂದ್ ಮಾಡ್ತಾದ್ರು ಎಲ್ಲ ಮುಂದೆ ಇರ್ತಕ್ಕಂಥ ಹೊಲದವರು ಸಂಖ್ಯೆ ಹೊಲವು ಬಿಡ್ತಾರೆ. ಇನ್ನು ನೀರ ಬರೋದಿಲ್ಲ, ಅದು ಒಂದು ಕೊಲೆನ. ಇವುಗಳನ್ನ ಯಾಕೆ ಅವ್ರು ಮಾಡ್ತಾರೆ? ಇರ್ತಕ್ಕಂಥ ನೀರನ್ನು ಇವತ್ತು ನಿಮ್ಮ 13.5 TMC ಒಳಗೆ ನಮಗೆ 3.5 TMC ನೀರು ಕೊಡೋದು ಬೇಡ. ಇನ್ನು 2 TMC ಕೊಟ್ಟು ನಾವು ಬದುಕ್ತೀವಿ. ಇನ್ನೂ 1 TMC ಇಟ್ಕೊಂಡು 10 11 ಇಟ್ಕೊಂಡು ಬೇಡ ಅಂತ ಇನ್ನೂ 1.5 TMC ನೀರು ಕೊಟ್ಟ ಸಂಪೂರ್ಣ ಈ ಭಾಗದಲ್ಲಿ ಹಿಂದೆ ಹಾಕಿದವರು ಮುಂದೆ ಹಾಕಿದವರು ಎಲ್ಲ ರೈತರಿಗೆ ಬೆಳೆ ಬಂದು ಸಮರ್ಪಕವಾಗಿ ನಾವು ಇವತ್ತು ಎಣ್ಣೆಗೆ ಅನುಗುಣವಾಗುವಂಗೆ ಏನು ಸೂರ್ಯಪಾನ ಬೆಳೆದೀವಿ. ಸರ್ಕಾರಕ್ಕೆ ಒಳ್ಳೆಯ ಒಂದು ಫಸಲನ್ನು ಕೊಡುವಂಥ ವ್ಯವಸ್ಥೆಗಳು ನಾವು ರೈತರಲ್ಲಿ. ಮತ್ತು ಇವರು ನೀರು ಬಂದ್ ಮಾಡಿದ್ರೆ ನಮ್ಮನ್ನು ಕೊಲೆ ಮಾಡೋಲ್ಲ, ಮುಂದೆ ಇರ್ತಕ್ಕಂಥ ಖರೀದಿ ಮಾಡೋರು ಕೂಡ ಕೊಲೆ ಮಾಡಿದ್ರೆ ಅನ್ನೋಂಥದ್ದು ನೇರವಾಗಿ